ಶ್ರೀನಿವಾಸಪುರದಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾತ್ರಿ ಸುರಿದ ಮಳೆಗೆ ಕೋರ್ಟ್ ಆವರಣ ಜಲಾವೃತವಾಗಿದೆ. ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಕೋರ್ಟ್ ಇದು. ನ್ಯಾಯಾಧೀಶರ ವಸತಿ ಗೃಹಗಳ ಆವರಣವೂ ಕೂಡ ಜಲಮಯ ಆಗಿದೆ. ತಗ್ಗು ಪ್ರದೇಶಗಳ ಹಲವಾರು ಮನೆಗಳಿಗೂ ಮಳೆಯ ನೀರು ನುಗ್ಗಿದೆ. ಜಂಗಂಬಸಾಪುರ ಗ್ರಾಮದಲ್ಲಿಯೂ ಕೂಡ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಸಮರ್ಪಕ ಕಾಲುವೆಗಳು ಇಲ್ಲದೆ ರಸ್ತೆಯಲ್ಲಿ ನೀರು ಹರಿದು ಹೋಗ್ತಾ ಇದೆ. 30 ವರ್ಷಗಳಿಂದಲೂ ಕೂಡ ಡಾಂಬೀಕರಣ ಕಾಣದಂತಹ ರಸ್ತೆಗಳಿದೆ. ರಸ್ತೆಯಲ್ಲಿ ಇರುವಂತಹ ಹಳ್ಳಗಳಲ್ಲಿ ಮಳೆಯ ನೀರು ತುಂಬಿಕೊಂಡಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಜನ ಹೈರಾಣರಾಗಿ ಹೋಗ್ಬಿಟ್ಟಿದ್ದಾರೆ. ಗಮನ ಹರಿಸಿದ ಜಿಲ್ಲಾಡಳಿತ ಮತ್ತೆ ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ನೋಡಿ, ರಸ್ತೆನೋ ಗುಂಡಿಗಳು, ರಸ್ತೆ ಅಂತ ಕರಿಬೇಕು ಅಥವಾ ಗುಂಡಿ ರಸ್ತೆ ಅಂತ ಕರಿಬೇಕು, ನೀವೇ ಯೋಚನೆ ಮಾಡಿ. ಅಷ್ಟರ ಮಟ್ಟಿಗೆ ಗುಂಡಿಗಳಿದ್ದಾವೆ. ಎಲ್ಲೂ ಕೂಡ ಒಂದು ಸೈಡ್ ಇದೆ ಗುಂಡಿ ಬಿದ್ದಿದೆ, ಇನ್ನೊಂದು ಸೈಡ್ ಹೋಗೋಣ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗೋಣ ಅಂತಂದರೆ ಗೊತ್ತಿಲ್ಲದೆ ಏನಾದರೂ ಈ ರೋಡಿಗೆ ಏನಾದರೂ ಕಾಲಿಟ್ಟುಬಿಟ್ರೆ ಅಲ್ಲಿಗೆ ಮುಗೀತು ಕತೆ. ಏನಾದರೂ ಸ್ಪೀಡಾಗಿ ವಾಹನಗಳು ಬರ್ತಾ ಇದ್ದರೆ ಅಲ್ಲೇ ಒಂದು ಅಪಘಾತ ಆಗಿ ಸಾವು ನೋವು ಸಂಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ.